ಈಗ ನಡೆಯುತ್ತಿರುವ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದೂ ಹೇಳುತ್ತಾರೆ. ಇದರ ಅಧಿದೇವತೆ ಶ್ರೀ ಗೋಪಾಲಕೃಷ್ಣ ದೇವರು. ಇತ್ತೀಚೆಗೆ ಜನರಲ್ಲಿ ಆಧ್ಯಾತ್ಮಿಕದತ್ತ ಒಲವು ಹೆಚ್ಚಾಗುತ್ತಿರುವಂತೆ ಕಾಣುತ್ತಿದೆ. ಶ್ರದ್ಧಾ ಭಕ್ತಿಯಿಂದ ಜನರು ದೇವರ ನಾಮಜಪ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆಯನ್ನು ಪಠಿಸಲು ಆರಂಭಿಸಿದ್ದಾರೆ. ಅಧಿಕ ಮಾಸದಲ್ಲಿ ದೇವರ ಉಪಾಸನೆ ಮಾಡಿದರೆ ಎಂದಿಗಿಂತಲೂ ಅಧಿಕ ಫಲ ಎಂದು ಶಾಸ್ತ್ರಗಳು ಸಾರಿವೆ. ಸುಲಭದಲ್ಲಿ ಅಧಿಕ ಫಲವನ್ನು ಪಡೆಯುವ ಸಲುವಾಗಿ ಭಕ್ತರು ದೇವರ ಆರಾಧನೆಯನ್ನು ಮಾಡುತ್ತಿದ್ದಾರೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಾನಿಲ್ಲಿ ಸಂಗ್ರಹ ಮಾಡಿದ ವಿವಿಧ ರೀತಿಯ ಆರತಿಗಳ ಸಂಗ್ರಹವನ್ನು ತೋರಿಸುವ ಸಣ್ಣದೊಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ನೀವು ವೀಕ್ಷಿಸುತ್ತಿರುವಾಗ ಅದಕ್ಕೆ ಪೂರಕವಾದ ವಿಚಾರಗಳನ್ನು ತಿಳಿಸಲು ಬಯಸುತ್ತೇನೆ. ನಾವು ದೇವರನ್ನು ನಾನಾ ರೀತಿಯಲ್ಲಿ ಪೂಜಿಸುತ್ತೇವೆ. ಯಾವ ರೂಪದಲ್ಲಿ, ಯಾವ ರೀತಿಯಲ್ಲಿ ಭಕ್ತಿ ಮಾಡಿದರೂ ಅದು ದೇವರಿಗೆ ಪರಮ ಪ್ರಿಯವಾದುದು. ದೇವರಿಗೆ ಮಾಡುವ ಷೋಡಶ ಉಪಚಾರಗಳಲ್ಲಿ ಫಲ, ಪುಷ್ಪ, ಪತ್ರೆ, ಭಕ್ತಿ, ನೀರು, ನೈವೇದ್ಯ ಎಲ್ಲವೂ ಸೇರಿದೆ. ಆದರೆ ಅವೆಲ್ಲಕ್ಕಿಂತ ದೇವರಿಗೆ ಬೆಳಗುವ ಮಹಾಮಂಗಳಾರತಿಯು ಬಹಳ ಮುಖ್ಯವಾದುದು. ನಾವು ದೇವಾಲಯಗಳಿಗೆ ಹೋದರೆ ಮಹಾಮಂಗಳಾರತಿಯನ್ನು ಕಣ್ತುಂಬ ನೋಡಿ ಭಾವುಕರಾಗುತ್ತೇವೆ. ಕಾರಣ, ಬೆಳಗಿದ ಮಂಗಳಾರತಿಯ ಕಾಂತಿಯಲ್ಲಿ ದೇವರ ಬಿಂಬವನ್ನು ಕಂಡು ಮನಸ್ಸಿಗೆ ಆನಂದವಾಗುತ್ತದೆ. ದೇವರ ಬಿಂಬ ದರ್ಶನ ಬಲು ಪುಣ್ಯಪ್ರಧಾನವಾದುದು ಎಂದು ಬಲ್ಲವರು, ಜ್ಞಾನಿಗಳು, ಸಂತರು ಸಾರಿ ಸಾರಿ ಹೇಳಿದ್ದಾರೆ. ದೇವರಿಗೆ ಆರತಿ ಬೆಳಗಿದ ನಂತರ ಬೆಳಗುವ ಆರತಿ ತಟ್ಟೆಯ ಅಗ್ನಿ ಜ್ವಾಲೆಯ ಬಿಸಿಯನ್ನು ಅಂಗೈಯಿಂದ ಮುಟ್ಟಿ ಕಣ್ಣು, ಹೃದಯ ಹಾಗೂ ನಾಭಿಯ ಬಳಿ ತಾಗಿಸುವುದು ಆರತಿಯನ್ನು ತೆಗೆದುಕೊಳ್ಳುವ ಸರಿಯಾದ ಪದ್ಧತಿ. ಇದರ ಕುರಿತು ಕೆಲವು ಸಮಯದ ಹಿಂದೆ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ. ಆಸಕ್ತರು ನೋಡಿಕೊಳ್ಳಬಹುದು. ಇಂದಿನ ವಿಡಿಯೋದಲ್ಲಿ ವೈಶಿಷ್ಟ್ಯಮಯವಾದ ಹಲವಾರು ರೀತಿಯ ಆರತಿಗಳನ್ನು ನನ್ನ ವೀಕ್ಷಕರಿಗೆ ತೋರಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ದೇವರಿಗೆ ಆರತಿಯನ್ನು ಬೆಳಗುವುದನ್ನು ನೋಡುವುದೇ ಒಂದು ಭಾಗ್ಯ, ಸುಯೋಗ. ಧರ್ಮಶಾಸ್ತ್ರಗಳ ಪ್ರಕಾರ ದೇವರ ಗರ್ಭಗುಡಿಯಲ್ಲಿ ನಂದಾದೀಪವನ್ನು ಮಾತ್ರವೇ ಹಚ್ಚಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆಯಿಂದಲೇ ದೀಪ ಬೆಳಗುವುದು ಬಹಳ ಹಿಂದಿನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಸಂಪ್ರದಾಯ. ದೀಪದ ಮಂದ ಬೆಳಕಿನಲ್ಲಿ ದೇವರ ವಿಗ್ರಹವು ಕಣ್ಣಿಗೆ ಸರಿಯಾಗಿ ಗೋಚರಿಸುವುದು ಹಲವು ಬಾರಿ ಕಷ್ಟವೇ ಸರಿ. ಆದರೆ ಮಹಾಮಂಗಳಾರತಿಯನ್ನು ದೇವರ ಬಿಂಬದ ಮುಂದೆ ತೋರಿಸುವಾಗ ಆ ಮಂಗಳ ಬೆಳಕಿನಲ್ಲಿ ದೇವರ ಮೂರ್ತಿ ಸರಿಯಾಗಿ ಗೋಚರಿಸುವುದು. ಪ್ರತಿ ದೇವಾಲಯಗಳಲ್ಲೂ ಅವರದ್ದೇ ಆದ ಕ್ರಮ ನಿಯಮಗಳಿವೆ. ಏಕಾರತಿ, ಪಂಚಾರತಿ, 9 ಆರತಿ ಹೀಗೆಲ್ಲ ಕ್ರಮವಿದೆ. ಆರತಿಗಳಲ್ಲೂ ವೈಶಿಷ್ಟ್ಯವಿದೆ, ವೈವಿಧ್ಯವಿದೆ. ತಟ್ಟೆ ಆರತಿ, ನೀಲಾಂಜನದಾರತಿ, ಶೇಷಾರತಿ, ಕಾಕಡಾರತಿ, ರಥದಾರತಿ, ಶಂಖಾರತಿ, ಚಕ್ರಾರತಿ, ಕೂರ್ಮಾರತಿ ಹೀಗೆ ಹಲವಾರು ಬಗೆಗಳಿವೆ. ಅಂತಹ ಆರತಿಗಳನ್ನು ಒಟ್ಟು ಮಾಡಿ ಅದರ ಒಂದು ಸೂಕ್ಷ್ಮ ನೋಟವನ್ನು ನಿಮಗೆ ನೀಡಬೇಕೆಂಬುದೇ ಈ ವಿಡಿಯೋದ ಉದ್ದೇಶ. ನೀವು ನೋಡಿ ಆನಂದಿಸಿರಿ. ಕಂಚು ಹಿತ್ತಾಳೆಯ ಆರತಿಗಳು ಬಹಳ ಶ್ರೇಷ್ಠ. ಉಳ್ಳವರು ಬೆಳ್ಳಿ ಬಂಗಾರದ ಆರತಿಗಳನ್ನೂ ಮಾಡುತ್ತಾರೆ. ಕಂಚು ಹಿತ್ತಾಳೆಯ ಜಾಗದಲ್ಲಿ ಸ್ಟೀಲಿನ ಆರತಿಗಳನ್ನು ಕೂಡ ಮನೆಗಳಲ್ಲಿ ಬಳಸುವುದುಂಟು. ದೇವರು ಆರತಿ ತಟ್ಟೆಗಿಂತ ಅದರ ಹಿಂದಿರುವ ಭಕ್ತಿಯನ್ನು ಪರಿಗಣಿಸುತ್ತಾನೆ. ಹಿಂದಿನ ಕಾಲದಲ್ಲಿ ಪ್ರತಿ ಹಿಂದೂ ಮನೆಗಳಲ್ಲೂ ಸಂಜೆ ಭಜನೆ ಮಾಡಿ ಆರತಿ ಮಾಡುವ ಕ್ರಮವಿತ್ತು. ಹಲವು ಮಡಿವಂತರ ಮನೆಗಳಲ್ಲಿ ಬೆಳಗಿನ ಹೊತ್ತು ಕೂಡ ಆರತಿಯನ್ನು ಬೆಳಗುತ್ತಿದ್ದರು. ಈ ಕ್ರಮಗಳನ್ನು ಮಾಡಿರುವುದರ ಹಿಂದೆ ಬಹಳ ಬಲವಾದ ಕಾರಣವೂ ಇರುತ್ತಿತ್ತು. ಅಂದರೆ ಆರತಿ ಮಾಡುವಾಗ ಗಂಟೆ, ಜಾಗಟೆ, ಶಂಖ ಮೊದಲಾದ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಜೊತೆಗೆ ತುಪ್ಪದಲ್ಲಿ ಅದ್ದಿದ ಬತ್ತಿಯಿಂದ ಬೆಳಗುವ ಆರತಿ, ಕರ್ಪೂರ, ಚಂದನ, ಅಗರುಬತ್ತಿ, ಧೂಪದ ಕಂಪು ಎಲ್ಲವೂ ಮಂಗಳಮಯ. ಆಗ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ. ಅಂದರೆ ಪಾಸಿಟಿವ್ ಎನರ್ಜಿ ತುಂಬುತ್ತದೆ.
ಕೆಟ್ಟ ದೃಷ್ಟಿ ಅನಿಷ್ಟಗಳು ಇದ್ದರೆ ಅವು ನಾಶವಾಗುತ್ತವೆ. ಜೊತೆಗೆ ಕರ್ಪೂರದ ಸುಗಂಧ ಮೂಗಿಗೆ, ಘಂಟಾನಾದ ಕಿವಿಗಳಿಗೆ, ಕಣ್ಣಿಗೆ ಆನಂದ ನೀಡುವ ದೇವರ ಮಂಗಳಾರತಿ ಎಲ್ಲವೂ ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ದೇವರ ಮಂಗಳಾರತಿಯನ್ನು ನೋಡಿದರೆ ಪಾಪವು ಕ್ಷೀಣಿಸುತ್ತದೆ ಎಂದು ಧರ್ಮಶಾಸ್ತ್ರಗಳು ಉಲ್ಲೇಖಿಸಿವೆ. ಜೀವನದ ಕತ್ತಲೆಯನ್ನು ದೂರ ಮಾಡಬೇಕಾದರೆ ಬೆಳಕು ಅನಿವಾರ್ಯ. ಹಾಗೆಯೇ ಮನಸ್ಸನ್ನು ದೇವರಲ್ಲಿ ಇಡಲು ಏಕಾಗ್ರತೆ ಬಹಳ ಮುಖ್ಯ. ದೇವರಿಗೆ ಆರತಿಯನ್ನು ಬೆಳಗುವಾಗ ಮನಸ್ಸು ದೇವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಎಲ್ಲವನ್ನೂ ಮರೆತು ತನ್ಮಯತೆಯಿಂದ ಮನಸ್ಸನ್ನು ಕ್ರೋಢೀಕರಿಸಿ ವೀಕ್ಷಿಸಿ ಕೈಮುಗಿದು ನಿಲ್ಲುತ್ತೇವೆ. ಬ್ರಹ್ಮಾಂಡದ ಪಂಚತತ್ವಗಳಲ್ಲಿ ಒಂದಾದ ಅಗ್ನಿ ತತ್ವದ ಆಳವನ್ನು ನೋಡುತ್ತಾ ಹೋದರೆ ಅದರ ಬೆಳಕಿನಲ್ಲಿ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಕಾಣುತ್ತೇವೆ. ಆರತಿ ಬೆಳಗು, ದಿವ್ಯತೆ, ದೈವಿಕತೆ, ಆಧ್ಯಾತ್ಮಿಕ ಭಕ್ತಿ ಎಲ್ಲವೂ ಒಂದಕ್ಕೊಂದು ಸುತ್ತಿಕೊಂಡಿದೆ. ವಿವಿಧ ರೀತಿಯ ಆರತಿಗಳನ್ನು ನೋಡಿದಿರಲ್ಲ. ಈ ಆರತಿಗಳ ವಿಡಿಯೋ ಸಂಗ್ರಹ ಮಾಡುವಾಗ ಇಷ್ಟು ರೀತಿಯ ಆರತಿಗಳಿವೆಯೇ ಎಂದು ನನಗೊಮ್ಮೆ ಬೆರಗಾಯಿತು. ಇದರಲ್ಲಿ ನಾನು ಸಂಗ್ರಹ ಮಾಡಿದ ಆರತಿಗಳನ್ನೂ ತೋರಿಸಿದ್ದೇನೆ. ಕೃಷ್ಣ ಜನ್ಮಾಷ್ಟಮಿಗೆ ಆರತಿಗಳು ಬಳಕೆಯಾಗುತ್ತವೆ. ಇಂತಹ ಇನ್ನೂ ಅನೇಕ ವಿಚಾರಗಳ ಕುರಿತು ತಿಳಿಯಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆ ಮೆಚ್ಚುಗೆಗಳನ್ನು ತಿಳಿಸಿರಿ. ಈ ವಿಡಿಯೋದಲ್ಲಿ ದೇವರ ಕುರಿತು ವಿಷಯಗಳಿರುವುದರಿಂದ ಅಧಿಕ ಮಾಸದ ಪುಣ್ಯ ನಿಮಗೂ ಅಧಿಕವಾಗಿ ಸಿಗಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.